ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು ಸುಮಾ, ನನ್ಗೂ ಅವ್ವ ಹೇಳ್ದಷ್ಟೇ ನೆನಪಾಗ್ತಿರೋದು. ಬೇರೆ ಏನಿದೆ? ಸಂಕ್ರಾಂತಿ ಹಬ್ಬ ಅಂದ್ರೆ ಸಹನಾ ಅಕ್ಕ ಮತ್ತೆ ನಾನು ರತ್ನಮ್ಮ ಆಂಟಿ ಮನೆಗೆ ಹೋಗಿ ಹೇಳ್ಬಿಡ್ತಿದ್ದಿದ್ ನೆನಪಾಗತ್ತೆ. ಸ್ನೇಹಕ್ಕ ಅವ್ರು ಮಾಡ್ತಿದ್ದಿದ್ ಸಕ್ಕರೆ ಹಚ್ಚನ ಬಾಯಿಗೆ ಇಟ್ಕೊಂಡ್ರೆ ಸಾಕು, ಕರ್ಗೆ ಹೋಗ್ತಿತ್ತು. ಸಹನಾಕ, ನಿನಗೆ ನೆನಪಿದ್ಯಾ ಅವ್ರ ಮನೆ ಖಾಲಿ ಮಾಡ್ತೀನಿ ಅಂತ ಅಂದಾಗ ನೀವು ನೋಡೋಗಿ ಸಕ್ಕರೆ ಹಚ್ಚನ ಹೇಗ್ ಮಾಡ್ತಾರೆ ಅಂತ ಬರ್ಸ್ಕೊಂಡ್ ಬಂದಿಯಲ್ಲ? ಈ ಸಂಕ್ರಾಂತಿ ಹಬ್ಬದಾಗೆ ಅಲ್ಲೇ ನಿನ್ ಗೆಳತಿ ಹಾಸನದಿಂದ ಬಂದು ಇಲ್ಲೇ 2 ದಿನ ಉಳ್ಕೊಂಡಿದ್ದು. ಏ ಅಕ್ಕ, ಅವಳು ಬಂದಿದ್ ಯುಗಾದಿಯಲ್ಲಿ. ಓ, ನಿಮ್ಗೆಲ್ಲ ಗೆಪ್ತಿ ಐತೆ. ಆಮೇಲೆ ಪಾಲ್ಕರಿ ಸೋಬುಂದು ಇವತ್ತೇ ಅಲ್ವೇ ಹುಡ್ದಬ್ಬ? ಅಯ್ಯೋ ಅಲ್ಲ ಅಕ್ಕ, ಅವಳ ಬರ್ತ್ಡೇ ಫೆಬ್ರವರಿ 23. ಕೊಕ್ಕೋ, ನಿಂಗೆ ಎಲ್ಲರೂ ಹುಟ್ಟಿದ ದಿನನೂ ಗೆಪ್ತಿರ್ತೈತಾ? ಅಯ್ಯೋ ಬಾವ, ಹುಟ್ಟಿದ ದಿನ ಮಾತ್ರ ಅಲ್ಲ, ಅವ್ರ ಜೀವನದಲ್ಲಿ ನಡೆಯೋ ಎಲ್ಲ ಡೀಟೇಲ್ಸು ನನಗೆ ನೆನಪಿರುತ್ತೆ. ಬೇಕಾದ್ರೆ ನಿಮ್ಮ ಮನೆಯವ್ರದ್ದು ಬರ್ತ್ಡೇ ಮತ್ತೆ ಆನಿವರ್ಸರಿ ಡೇಟ್ ಹೇಳ? ಎಲ್ಲ ಗೊತ್ತಿರೋ ನಿನ್ಗೆ ಇವತ್ತು ಏನ್ ವಿಶೇಷ ಅಂತ ಗೊತ್ತಿಲ್ವೇ? ಗೊತ್ತಕ್ಕ, ಇದು ಸಂಕ್ರಾಂತಿ ಹಬ್ಬ. ಅಯ್ಯೋ ಮರ್ತೇ ಬಿಟ್ಟೆ. ಸಾರಿ ಅಕ್ಕ. ಇವತ್ತು ನನ್ನ ಫ್ರೆಂಡ್ ಕೀರ್ತನನ್ ಬರ್ತಡೆ. ಅಯ್ಯ, ಸರ್ಪ್ರೈಸ್! ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು. ಸಾರಿ ಅಕ್ಕ, ನಿನ್ನ ಸಖತ್ ಸತಾಯಿಸ್ಬಿಟ್ಟೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಭಾವ. ಥ್ಯಾಂಕ್ಸ್ ಅಮ್ಮ. ಅಕ್ಕ, ಬಾವ, ಇಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ಸ್ ಸ್ನೇಹ. ಅಕ್ಕನ ರಿಯಾಕ್ಷನ್ ನೋಡಕ್ಕೆ ನಾವಿಷ್ಟೆಲ್ಲ ಮಾಡಿದ್ದು. ರೀ, ಚಂದಾಕಿರ್ರಪ್ಪ, 100 ಕಾಲ ಇಬ್ರು ಸುಖವಾಗಿರ್ರಿ. ಒಳ್ಳೆದಾಗ್ತಾ. ಅಪ್ಪಯ್ಯ ಆಶೀರ್ವಾದ ಮಾಡಿ. ಸಂದಕ್ಕಿ ಆದಷ್ಟು ಬಿರ್ನೆ ಪುಟ್ ಮುರುಳಿನೋ ಪುಟ್ ಸ್ಥಾನನೋ ಬರೋಂಗೆ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಅಕ್ಕ ಬಾ, ಕೇಕ್ ಕಟ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.